Hello guys, welcome back to my channel ಕನ್ನಡ ಸಮ ಏಟಿಂಗ್ ಸರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ guys. ಬನ್ನಿ guys, ಇವತ್ತಿನ ನಮ್ಮ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ನ ವಿಡಿಯೋನ ಮಾಡೋಣ. ಇವತ್ತು ನಮ್ಮ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಆಡ್ತಾ ಇದಾರೆ. ಗೊತ್ತು ಸಿ ಎಸ್ ಕೆ ಲಾಸ್ಟ್ 2 ಮ್ಯಾಚ್ ನ ಸೋತಿದ್ದಾರೆ, ಆದ್ರೆ ಆರ್ ಸಿ ಬಿ ಲಾಸ್ಟ್ ಮ್ಯಾಚ್ ಕರೆಕ್ಟ್ ಆಗಿ ಆಡಿದ್ದಾರೆ. ಬನ್ನಿ ಗೈಸ್, ಈ ಸಲ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಒಂದೇ ಮ್ಯಾಚ್ ಆಡ್ತಾ ಇರೋದು, ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಇರುತ್ತೆ. ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ 166 ಇದೆ. ಬಟ್ ಇಲ್ಲಿ 200-220 ಹೊಡಿಲಿಲ್ಲ ಅಂದ್ರೆ ಯಾವುದೇ ಟೀಮ್ ಕೂಡ ಸೆಕೆಂಡ್ ಬ್ಯಾಟಿಂಗ್ ಮಾಡುವಾಗ ಗೆದ್ದೆ ಗೆಲ್ಲುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡದಂತ ಟೀಮು 200-220 ರನ್ ಹೊಡಿಲೇಬೇಕು ಗೈಸ್. ಇನ್ನು ನೆಕ್ಸ್ಟ್ ಈ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಹೆಡ್ ಟು ಹೆಡ್ ನೋಡೋದಾದ್ರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ 35 ಮ್ಯಾಚ್ ಆಡಿದ್ದಾರೆ. 35 ಮ್ಯಾಚ್ ಅಲ್ಲಿ ಸಿ ಎಸ್ ಕೆ 21 ಮ್ಯಾಚ್ ಗೆದ್ದಿದ್ದಾರೆ. ಅದೇ ರೀತಿ ಆರ್ ಸಿ ಬಿ 13 ಮ್ಯಾಚ್ ಗೆದ್ದಿದ್ದಾರೆ ಮತ್ತು 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಬಟ್ ಹೆಡ್ ಟು ಹೆಡ್ ಏನೇ ನೋಡೋದಿಲ್ಲ, ಲಾಸ್ಟ್ 2-3 ಇಯರ್ಸ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಆರ್ ಸಿ ಬಿ ಲಾಸ್ಟ್ ಮೂರ್ ಮ್ಯಾಚ್ ಕೂಡ ಗೆದ್ದಿದೆ. ಲಾಸ್ಟ್ 5 ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಮೇಲೆ ಸೋತಿರೋದು ಒಂದೇ ಮ್ಯಾಚ್, 4 ಮ್ಯಾಚ್ ಗೆದ್ದಿದೆ. ಅದರಿಂದ ಆರ್ ಸಿ ಬಿ ಈ ಮ್ಯಾಚ್ ಅಲ್ಲಿ ಪ್ರಬಲ್ ಆಗಿ ಗೆದ್ದೆ ಗೆಲ್ಲುತ್ತೆ. ಇನ್ನು ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ನೋಡೋದಾದ್ರೆ ಆರ್ ಸಿ ಬಿ ಕಡೆ ಕೊಹ್ಲಿ ಸಾಲ್ಟ್ ಓಪನ್ ಮಾಡ್ತಾರೆ, ಡಿಡಿಪಿ ನಂಬರ್ 3 ಬರ್ತಾರೆ, ರಜತ್ ಪತಿದಾರ್ ಅವ್ರು ನಂಬರ್ 4 ಬರ್ತಾರೆ, ಜಿತೇಶ್ ಶರ್ಮಾ ಅವ್ರು ನಂಬರ್ 5 ಬರ್ತಾರೆ. ಇನ್ನು ನಂಬರ್ 6 ಅಲ್ಲಿ ಟೀಮ್ ಡೇವಿಡ್, ನಂಬರ್ 7 ಅಲ್ಲಿ ರೊಮಾರಿಯೋ ಶೆಪರ್ಡ್, ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ ಅವ್ರು ಬರ್ತಾರೆ. ಇನ್ನು ನಂಬರ್ 9 ಅಲ್ಲಿ ಏನಪ್ಪಾ ಅಂದ್ರೆ ಅಭಿನಂದನ್ ಸಿಂಗ್ ಬದಲು ಮಂಗೇಶ್ ಯಾದವ್ ಅವ್ರನ್ನ ಆಡಿಸ್ಬೇಕು. ಯಾಕಂದ್ರೆ ಅಭಿನಂದನ್ ಸಿಂಗ್ ಅವರು ಲಾಸ್ಟ್ ಮ್ಯಾಚ್ ಒಳ್ಳೆ ದುಬಾರಿ ಆದ್ರು, ಅದರಿಂದ ಮಂಗೇಶ್ ಯಾದವ್ ಅವರು ಬ್ಯಾಟಿಂಗ್ ಕೂಡ ಸಿಗುತ್ತೆ. ಅದರಿಂದ ನಂಬರ್ 9 ಅಲ್ಲಿ ಮಂಗೇಶ್ ಯಾದವ್ ಅವ್ರನ್ನ ಆಡಿಸ್ಬೇಕು. ಇನ್ನು ನಂಬರ್ 10 ಅಲ್ಲಿ ಭುವನೇಶ್ವರ್ ಕುಮಾರ್ ಅವ್ರನ್ನ ಆಡಿಸ್ಬೇಕು. ಇನ್ನು ನಂಬರ್ 11 ಅಲ್ಲಿ ಜೇಕಬ್ ಡಪಿಯರ್ ಆಡಿಸ್ಬೇಕು ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶ್ರೇಯಸ್ ಶರ್ಮಾ ಅವ್ರು ಬರಬೇಕು. ಇದು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಆಯ್ತು. ಇನ್ನು ಸಿ ಎಸ್ ಕೆ ಪ್ಲೇಯಿಂಗ್ ಲೆವೆನ್ ನ ನೋಡೋದಾದ್ರೆ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಅವರು ಅದೇ ರೀತಿ ಓಪನ್ ಮಾಡ್ತಾರೆ. ಇಬ್ರು ಕೂಡ ಓಪನ್ ಮಾಡಿದ್ರು, ಚೆನ್ನಾಗಿ ಆಡಿಲ್ಲ. ಇನ್ನು ನಂಬರ್ 3 ಅಲ್ಲಿ ಆಯುಷ್ ಮಾತ್ರ ಆಡ್ತಾರೆ. ಲಾಸ್ಟ್ ಮ್ಯಾಚ್ ಒಳ್ಳೆ 70+ ಹೊಡೆದ್ರು, ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಇನ್ನು ನಂಬರ್ 4 ಅಲ್ಲಿ ಇವತ್ತು ಡೆವಾಲ್ಡ್ ಬ್ರೆವಿಸರ್ ಆಡ್ತಾರೆ ಗುರು. ನಂಬರ್ 4 ಅಲ್ಲಿ ಇವತ್ತು ಡೆವಾಲ್ಡ್ ಬ್ರೆವಿಸರ್ ಬಂದಿರೋದು ಸಿ ಎಸ್ ಗೆ ಒಂಥರ ಆನೆ ಬಲ ಬಂದಂಗಾಗಿದೆ. ಇನ್ನು ನಂಬರ್ 5 ಅಲ್ಲಿ ಶಿವಮ್ ದೂಬೆ, ನಂಬರ್ 6 ಅಲ್ಲಿ ಸರ್ಫರಾಜ್ ಖಾನ್ ಆಡ್ತಾರೆ. ಎಂ ಎಸ್ ಧೋನಿ ರನ್ನರ್ ಫಿಟ್ ಆಗಿದ್ರೆ ಸರ್ಫರಾಜ್ ಖಾನ್ ಅವ್ರು ಕೂತ್ಕೊಂಡು ಎಂ ಎಸ್ ಧೋನಿ ಅವ್ರು ಆಡ್ತಾರೆ. ಇನ್ನು ನಂಬರ್ 7 ಅಲ್ಲಿ ಜೆಮಿ ಓವರ್ಟನ್ ಅವ್ರು ಆಡ್ತಾರೆ. ಇನ್ನು ನಂಬರ್ 8 ಅಲ್ಲಿ ನೂರ್ ಅಹಮದ್ ಆಡ್ತಾರೆ. ಇನ್ನು ನಂಬರ್ 9 ಅಲ್ಲಿ ಖಲೀಲ್ ಅಹಮದ್ ಆಡ್ತಾರೆ. ನಂಬರ್ 10 ಅಲ್ಲಿ ಮ್ಯಾಟ್ ಹೆನ್ರಿ ಆಡ್ತಾರೆ. ನಂಬರ್ 11 ಅಲ್ಲಿ ಅನ್ಸುಲ್ ಕಾಂಬೋಜ್ ಆಡ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಾಹುಲ್ ಚಾರರ್ ಬರ್ತಾರೆ. ಎರಡು ಟೀಮ್ ನ ಬ್ಯಾಟಿಂಗ್ ನೋಡಿದ್ರೆ ಸಿ ಎಸ್ ಕೆ ಬ್ಯಾಟಿಂಗ್ ನಂಬರ್ 7 ಗೆ ಲಾಸ್ಟ್ ಆಗಿ ಹೋಗುತ್ತೆ. ಬಟ್ ಆರ್ ಸಿ ಬಿ ಬ್ಯಾಟಿಂಗ್ ನಂಬರ್ 10 ಗಂಟ್ಲು ಇರುತ್ತೆ ಗುರು. ಭುವನೇಶ್ವರ್ ಕುಮಾರ್ ಅವರು ಕೂಡ ಒಂದ್ ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ, ಪರವಾಗಿಲ್ಲ. ಅದರಿಂದ ಬಟ್ ಸಿ ಎಸ್ ಕೆ ಕಡೆ ಜೆಮಿ ಓವರ್ಟನ್ ಲಾಸ್ಟ್ ಪೇರ್ ಬ್ಯಾಟಿಂಗ್, ಇನ್ಯಾರು ಕೂಡ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡೋರಿಲ್ಲ. ಇನ್ನು ನನ್ನ ಪ್ರಿಡಿಕ್ಷನ್ ನೋಡೋದಾದ್ರೆ ಇವತ್ತು ಆರ್ ಸಿ ಬಿ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಗುರು ಕೊಹ್ಲಿ ಕಡೆಯಿಂದ ಸೆಂಚುರಿ ಮಿಸ್ ಇಲ್ಲ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಸೆಂಚುರಿ ಯಾಕೆ ಬರಲ್ಲ ಅಂದ್ರೆ ಸಿ ಎಸ್ ಕೆ ಅವರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 150 ಹೊಡೆಯಲ್ಲ ಈ ಗ್ರೌಂಡ್ ಅಲ್ಲಿ. ಹೌದು ಗುರು, ಇದು ನನ್ನ ಬೋಲ್ಡ್ ಪ್ರಿಡಿಕ್ಷನ್. ಸಿ ಎಸ್ ಕೆ ಅವರು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂದ್ರೆ 150 ರನ್ ಕೂಡ ಹೊಡೆಯಲ್ಲ ನಮ್ ಬೌಲಿಂಗ್ ಟೀಮ್ ಅಟ್ಯಾಕ್ ಮೇಲೆ. ಡೆವಾಲ್ಡ್ ಬ್ರೆವಿಸ್, ಶಿವಮ್ ದೂಬೆ ಯಾರೇ ಆಡಿದ್ರು ಕೂಡ 150 ಹೊಡೆಯಲ್ಲ ಸಿ ಎಸ್ ಕೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ. ಅದೇ ನಮ್ಮ ಆರ್ ಸಿ ಬಿ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 220+ ಇರುತ್ತೆ. ಅದೇ ರೀತಿ ಕೊಹ್ಲಿ ಅವರು ಒಂದು ಸೆಂಚುರಿ ಹೊಡೆದಿರ್ತಾರೆ. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ನಮ್ ಕಡೆ ಯಾರಪ್ಪ ಇಂಪ್ಯಾಕ್ಟ್ ಬೀರ್ಬೋದು ಅಂದ್ರೆ ಇವತ್ತು ಗುರು ಭುವನೇಶ್ವರ್ ಕುಮಾರ್ ಅವರು ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಅದೇ ರೀತಿ ಜೇಕಬ್ ಡಪಿಯರ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರೆ ಈ ಮ್ಯಾಚ್ ಕೂಡ ಚೆನ್ನಾಗಿ ಆಡ್ತಾರೆ. ಇನ್ನು ನೆಕ್ಸ್ಟ್ ಸಿ ಎಸ್ ಕೆ ಕಡೆ ಬ್ಯಾಟಿಂಗ್ ಅಲ್ಲಿ ಯಾರು ಚೆನ್ನಾಗಿ ಆಡ್ಬೋದು ಅಂದ್ರೆ ಇವತ್ತು ಸಂಜು ಸ್ಯಾಮ್ಸನ್ ಅವರಿಂದ ಎಲ್ಲ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ರೀತಿ ಅವ್ರು ಇವತ್ತು ಚೆನ್ನಾಗಿ ಆಡ್ಬೋದು. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ಇವತ್ತು ಎಲ್ಲಾ ತಿಂತಾರೆ, ಆದ್ರೆ ಮ್ಯಾಟ್ ಹೆನ್ರಿ ಅವರು ಅವ್ರ ಸ್ಪೆಷಲ್ ನಾಕಿಂದ ಚೆನ್ನಾಗಿ ಆಡ್ಬೋದು ಅಂತ ಅನ್ಕೊಂಡಿದೀನಿ. ಇದಾಗಾಯ್ತು ಗೈಸ್ ಇವತ್ತಿನ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್. ನಾನು ಆರ್ ಸಿ ಬಿ ಗೆಲ್ತೇನೆ ಅಂತ ಹೇಳ್ತೀನಿ, ನೀವ್ ಯಾರು ಗೆಲ್ತಾರೆ ಅಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.